ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಹೋಗ್ತಿದ್ದೀವಿ ಉತ್ತರ ಕರ್ನಾಟಕದ ಒಂದು ಅದ್ಭುತ, ಶಾಂತ ಮತ್ತು ಆಧ್ಯಾತ್ಮಿಕ ಸ್ಥಳಕ್ಕೆ. ಅದುವೇ ಸೊಗಲ್ ಸೋಮಲಿಂಗೇಶ್ವರ ದೇವಾಲಯ. ಬೆಟ್ಟದ ಮೇಲಿರುವ ಈ ಶಿವನ ದೇವಾಲಯ, ಅದರ ಹತ್ತಿರವೇ ಹರಿಯುವ ಸುಂದರ ಜಲಪಾತ, ಸುತ್ತಮುತ್ತಲಿನ ಹಸಿರು ಪ್ರಕೃತಿ ಇವೆಲ್ಲ ಸೇರಿ ಈ ಜಾಗವನ್ನು ಒಂದು ಪವಿತ್ರ ಹಾಗೂ ಪ್ರವಾಸಿ ಸ್ವರ್ಗ ಮಾಡಿವೆ. ನೀವು ಪ್ರಕೃತಿ ಪ್ರಿಯರ, ನೀವು ಶಿವಭಕ್ತರ ಅಥವಾ ನೀವು ಟ್ರೆಕ್ಕಿಂಗ್ ಅನ್ನು ಇಷ್ಟಪಡುವವರ ಅಂದರೆ ಈ ವಿಡಿಯೋವನ್ನು ನಿಮಗಾಗಿ ಇದೆ, ಕೊನೆಯವರೆಗೆ ನೋಡಿ. ಈ ದೇವಾಲಯವು ಸುಮಾರು 800 ರಿಂದ 1000 ವರ್ಷಗಳ ಹಳೆಯದು ಎಂದು ಹೇಳಲಾಗುತ್ತದೆ. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರಬಹುದು ಎಂದು ಸ್ಥಳೀಯರು ನಂಬುತ್ತಾರೆ. ಸೋಮಲಿಂಗೇಶ್ವರ ಎಂಬ ಹೆಸರು ಶಿವನ ಒಂದು ರೂಪ. ಸೋಮ ಅಂದರೆ ಚಂದ್ರ. ಶಿವನ ಜಟೆಯಲ್ಲಿ ಚಂದ್ರ ಇದ್ದಿದ್ದರಿಂದ ಈ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಸ್ಥಳೀಯರು ಹೇಳುವ ಪ್ರಕಾರ ಈ ಬೆಟ್ಟದಲ್ಲಿ ಋಷಿಗಳು ತಪಸ್ಸು ಮಾಡುತ್ತಿದ್ದರು. ಅವರ ತಪಸ್ಸಿಗೆ ಸಂತೋಷಗೊಂಡ ಶಿವನು ಇಲ್ಲಿ ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ನಂಬಿಕೆ ಇದೆ. ಹಾಗಾಗಿ ಈ ಸ್ಥಳಕ್ಕೆ ಭಕ್ತರಿಗೆ ತುಂಬ ವಿಶೇಷ ಮತ್ತು ಮಹತ್ವ ಇದೆ. ಈ ದೇವಾಲಯಕ್ಕೆ ಹೋಗೋಕೆ ಸುಮಾರು 200ಕ್ಕೂ ಹೆಚ್ಚು ಮೆಟ್ಟಿಲುಗಳು ಇರಬೇಕು. ಮೊದಲು ನೋಡಿದಾಗ ಸ್ವಲ್ಪ ಕಷ್ಟ ಅನ್ನಿಸಬಹುದು, ಆದರೆ ಮೆಟ್ಟಲು ಏರುತ್ತಾ ಹೋದಂತೆ ಗಾಳಿ ತಂಪಾಗುತ್ತೆ. ಕೆಳಗಡೆ ಹಳ್ಳಿಯ ದೃಶ್ಯ ಸೊಗಸಾಗಿ ಕಾಣುತ್ತೆ. ಪಕ್ಷಿಗಳ ಕೂಗು ಕೇಳಿಸುತ್ತೆ. ಮೇಲಕ್ಕೆ ಹೋದಾಗ ಸಿಗೋ ದೃಶ್ಯ ತುಂಬ ಸುಂದರವಾಗಿರುತ್ತೆ. ಸುತ್ತಮುತ್ತಲಿನ ಬೆಟ್ಟಗಳು, ಹಸಿರು ಹೊಲಗಳು, ದೂರದ ಹಳ್ಳಿಗಳು. ಒಮ್ಮೆ ಮೇಲೆ ನಿಂತು ನೋಡಿದರೆ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ನೀಡುತ್ತೆ. ಈ ಜಲಪಾತ ತುಂಬ ಅದ್ಭುತವಾಗಿ ಕಾಣುತ್ತೆ. ಎತ್ತರದಿಂದ ಧಾರೆ ಹರಿಯುವ ನೀರು ಕಲ್ಲುಗಳ ಮೇಲೆ ಬಡಿದು ಸಿಡಿಯುವ ನೀರಿನ ಹನಿ, ಸುತ್ತಲೂ ಹಸಿರು ಪ್ರಕೃತಿ. ಜುಲೈದಿಂದ ಅಕ್ಟೋಬರ್ವರೆಗೆ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಮಳೆಯ ಸಮಯದಲ್ಲಿ ಜಾರುವ ಕಲ್ಲುಗಳ ಬಗ್ಗೆ ಜಾಗ್ರತೆ ಇರಬೇಕು. ಟ್ರೆಕ್ಕಿಂಗ್ ಪ್ರಿಯರಿಗೆ ಇದು ಸೂಪರ್ ಸ್ಪಾಟ್. ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ಭಾರೀ ಜಾತ್ರೆ ನಡೆಯುತ್ತದೆ. ಸಾವಿರಾರು ಭಕ್ತರು ಬೆಟ್ಟ ಏರಿ ಶಿವನ ದರ್ಶನ ಮಾಡುತ್ತಾರೆ. ಆ ದಿನ ಈ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ ನಡೆಯುತ್ತದೆ. ಬೆಟ್ಟದ ಮೇಲಿಂದ ಕೇಳಿಸುವ ಗಂಟೆಯ ಧ್ವನಿ, ಓಂ ನಮಃ ಶಿವಾಯ ಎನ್ನುವ ಜಪ, ಅದು ಒಂದು ದಿವ್ಯ ಅನುಭವ. ಇಲ್ಲಿ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋದು ಭಕ್ತರ ಮಾತು. ಮತ್ತು ಸಂಕ್ರಾಂತಿ ಸಮಯದಲ್ಲಿ ಇಲ್ಲಿ ಸೊಗಲ್ ಜಾತ್ರೆ ಇರುತ್ತದೆ. ಈ ಪವಿತ್ರ ಸ್ಥಳವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿದೆ. ಬೆಳಗಾವಿಯಿಂದ ಸುಮಾರು 60 ರಿಂದ 70 ಕಿಲೋಮೀಟರ್ ದೂರ. ಬೈಕ್ ಟ್ರಿಪ್ ಅಥವಾ ಕಾರ್ ಟ್ರಿಪ್ ಇದು ಪರ್ಫೆಕ್ಟ್ ಜಾಗ. ಒಂದು ದಿನದ ಟ್ರಿಪ್ ಆಗಿ ಹೋಗಬಹುದು. ಕುಟುಂಬ ಅಥವಾ ಸ್ನೇಹಿತರ ಜೊತೆ ಅಥವಾ ಭಕ್ತರ ಜೊತೆ ಹೋಗಲು ಸೂಕ್ತವಾದ ಜಾಗ. ಸ್ನೇಹಿತರೆ, ಪ್ರಕೃತಿ ಮಧ್ಯೆ ಶಿವನ ಸಾನ್ನಿಧ್ಯ, ಬೆಟ್ಟದ ಮೇಲಿನ ಶಾಂತಿ, ಜಲಪಾತದ ಧ್ವನಿ ಇವೆಲ್ಲ ಸೇರಿ ಸೊಗಲ್ ಒಂದು ವಿಶೇಷ ಅನುಭವ ಕೊಡುತ್ತದೆ. ನೀವು ಇನ್ನೂ ಹೋಗಿಲ್ಲ ಅಂದರೆ ಒಮ್ಮೆ ಖಂಡಿತ ಭೇಟಿ ನೀಡಿ. ನೀವು ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕರ್ನಾಟಕದ ಇತಿಹಾಸ ಮತ್ತು ಪ್ರವಾಸಿ ತಾಣಗಳ ವಿಡಿಯೋಗಳಿಗೆ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ದೇವಸ್ಥಾನದ ಹೊರಾಂಗಣ. ಇನ್ನೂ ಸ್ವಲ್ಪ ಮುಂದ್ಗಡೆ ಹೋದರೆ ಅಲ್ಲಿ ಜಿಂಕೆ ವನ ಇದೆ. ಆಮೇಲೆ 1-2-3 ಗುಹೆ ಇದೆ. ಗುಹೆಗಳು ತುಂಬ ಪುರಾತನ ಗುಹೆಗಳಿವೆ. ಅವು ನೋಡೋಕ್ಕೆ ಚೆನ್ನಾಗಿರುತ್ತೆ. 5 ರೂಪೀಸ್ ಚಾರ್ಜ್ ಇರುತ್ತೆ, ಅದಕ್ಕೆ ಟಿಕೆಟ್ ಇರುತ್ತೆ. ಜಿಂಕೆ ವನ ನೋಡೋಕ್ಕೆ ಒಂದು 5 ರೂಪೀಸ್ ಟಿಕೆಟ್ ಇರುತ್ತೆ. ಆಮೇಲೆ ಇಲ್ಲಿ ಗುಹೆಗಳನ್ನ ನೋಡೋಕ್ಕೆ ಒಂದು 5 ರೂಪೀಸ್ ಏನು ತೊಗೋತಾರೆ ಅವರು ಟಿಕೆಟ್ ಅಂತ. ಆಮೇಲೆ ಇಲ್ಲಿ ಮಂಗಗಳು ತುಂಬ ಜಾಸ್ತಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಮಂಗಗಳು ನಿಮ್ಮ ಬ್ಯಾಗನ್ನು ಕಿತ್ಕೊಂಡು ಹೋಗ್ಬಿಡ್ತವೆ. ತುಂಬ ಕೇರ್ಫುಲ್ಲಾಗಿ ನಿಮ್ಮ ವಸ್ತುಗಳನ್ನ ಕೇರ್ಫುಲ್ಲಾಗಿ ಇಟ್ಕೋಬೇಕು. ತುಂಬ ಸುಂದರವಾದ ಪ್ರಕೃತಿ ಇದೆ. ಇಲ್ಲಿ ಜನ ನೋಡ್ತಿರ್ಬೋದು, ತುಂಬ ಕೇರ್ಫುಲ್ಲಾಗಿ ಹೋಗ್ತಾ ಇದ್ದಾರೆ. ಆಮೇಲೆ ಪ್ರಕೃತಿ ತುಂಬ ಶಾಂತವಾಗಿದೆ. ಇದು ನಯನಗರ್ ಮಲಪ್ರಭಾ ನದಿ. ಇದು ನಮ್ಮ ಜೀವನದಿ ಎಂದೇ ಕರೆಯಲಾಗುತ್ತದೆ. ಮಲಪ್ರಭಾ ನದಿ ಬೈಲೊಂಗಲ್ ಹತ್ತಿರ ನಯನಗರ್ ಊರಿನ ಪಕ್ಕ ಇರುವ ಈ ಒಂದು ಬ್ರಿಡ್ಜ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ. ಧನ್ಯವಾದಗಳು. ಶುಭ ದಿನ.